ಪೊಲೀಸರೊಂದಿಗೆ ಪಾನಮತ್ತ ಬಿಎಂಟಿಸಿಯ ಚಾಲಕ ಕಿರಿಕ್ ತೆಗೆದಿದ್ದಾನೆ. ಇದು ಡಿಪೋನಲ್ಲೇ ಆಗಿರುವಂತಹ ಘಟನೆ. ಶಾಂತಿನಗರದ ಎಲೆಕ್ಟ್ರಿಕ್ ಬಸ್ ಡಿಪೋದಲ್ಲಿ ಈ ಘಟನೆ ಕಂಡುಬಂತು. ಮದ್ಯಪಾನ ಮಾಡಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಚಾಲಕ ರೊಚ್ಚಿಗೆದ್ದ. ಡಿಪೋ ಸಿಬ್ಬಂದಿಯ ಜೊತೆಗೆ ಕಿರಿಕ್ ತೆಗೆದು ಜಗಳ ಮಾಡೋಕೆ ಶುರು ಮಾಡಿದ. ಈ ಹಿನ್ನೆಲೆಯಲ್ಲಿ ಡಿಪೋ ಸಿಬ್ಬಂದಿಗಳು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರ ಜೊತೆಗೂ ಕೂಡ ಕಿರಿಕ್ ಮಾಡಿದ್ದಾನೆ ಚಾಲಕ. ಪ್ಯಾಂಟ್ ಶರ್ಟ್ ತೆಗೆದು ಬನ್ರೋ ಅಂತ ಪೊಲೀಸರ ಜೊತೆಗೆ ಸವಾಲ್ ಹಾಕಿದ್ದಾನೆ. ಕುಡಿದು ಗಲಾಟೆ ಮಾಡ್ತಾ ಇದ್ದದ್ದು ಸರಿಯಲ್ಲ, ಇಲ್ಲಿಂದ ಹೊರಡು ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಸಿಬ್ಬಂದಿಗಳ ಜೊತೆಗೆ ಜಗಳ ಮಾಡ್ಕೊಂಡಿದ್ದಾನೆ. ಸರಿ ಮಾಡ್ತೀವಿರೋ ಅಂತ ಪೊಲೀಸ್ ಕರೆಸಿದ್ದಕ್ಕೆ ಪೊಲೀಸರನ್ನು ಕೂಡ ಬಿಟ್ಟಿಲ್ಲ. ಚಾಲಕ ಗಲಾಟೆ ಪ್ರಕರಣ. ಚಾಲಕನನ್ನ ಕೆಲಸದಿಂದ ಇದೀಗ ಸಂಸ್ಥೆ ವಜಾಗೊಳಿಸಿದೆ. ಬಿಎಂಟಿಸಿ ಸೂಚನೆ ಮೇರೆಗೆ ಗುತ್ತಿಗೆ ಸಂಸ್ಥೆಯಿಂದ ವಜಾ ಮಾಡಲಾಗಿದೆ. ಕಳೆದ 1.5 ವರ್ಷದಿಂದ ಗುತ್ತಿಗೆ ಆಧಾರದಲ್ಲಿ ಈತ ಚಾಲಕನಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದ. ನಿನ್ನೆ ಅವನಿಗೆ ರಜಾ ಇತ್ತು. ಮನೇಲೇನೋ ಕೆಲಸ ಕಾರ್ಯ ಇದ್ರೆ ನೋಡ್ಕೊಳ್ಳೋದು ಬಿಟ್ಟು ಕುಡಿದು ಡಿಪೋಗೆ ಬಂದಿದ್ದಾನೆ. ಅಲ್ಲಿ ರಂಪಾಟ ಮಾಡಿದ್ದಾನೆ. ಇದರಿಂದಾಗಿ ರೋಸಿ ಹೋದಂತಹ ಸಿಬ್ಬಂದಿಗಳು ಕಡೆಗೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಅಲ್ಲೊಂದು ರೀತಿ ಅವನು ಕಬಡ್ಡಿ ಪ್ಲೇಯರ್ ಅನ್ಕೊಂಡ್ಬಿಟ್ನೋ ಏನೋ. ಪೊಲೀಸನೇ ಹೋಗಿ ಹಾಗೆ ತಪ್ಪಿಕೊಂಡು ಅವ್ರನ್ನೇ ಲಾಕ್ ಮಾಡ್ಕೊಳ್ತಾನೆ. ಕೆಲ ಕಾಲ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಇವನ ವರ್ತನೆ ನೋಡಿ. ಆತನ ಶರ್ಟ್ ಯೂನಿಫಾರ್ಮ್ನೆಲ್ಲ ಬಿಚ್ಚಾಕಿ ಬನ್ರೋ ಅಂತ ಸವಾಲ್ ಹಾಕಿ ಒಂದಷ್ಟು ಹೊತ್ತುಗಳ ಕಾಲ ಅಲ್ಲಿ ಕಿರಿಕಾಯ್ತು. ಇದೇ ರೀತಿಯಾಗಿ ಅವನು ವಾಹನ ಚಲಾವಣೆಯನ್ನೇನಾದರೂ ಮಾಡಿದ್ನ ಹಿಂದೆ ಕೂಡ, ಇದೆಲ್ಲವೂ ಕೂಡ ಈಗ ಗೊತ್ತಾಗಬೇಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶಿಂದ. ಪ್ರಕಾಶ್, ಈ ವ್ಯಕ್ತಿಯ ವರ್ತನೆ ಪ್ರತಿ ಬಾರಿ ಹೀಗೆ ಇರ್ತಿತ್ತಾ? ಇವತ್ತು ಅದೊಂದು ಸ್ವಲ್ಪ ದೊಡ್ಡ ಲೆವೆಲ್ಗೆ ಹೋಗಿತ್ತಾ? ಹೇಗತ್ತೆ? ಇದು ಮೊದಲನೇ ಬಾರಿಗೆ ಈ ರೀತಿ ಆಗಿರೋದು ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಹೇಳ್ತಾ ಇದ್ದಾರೆ. ಇದು ನಿನ್ನೆ ಸಂಜೆ ಆಗಿರುವಂತಹ ಘಟನೆ. ಆತನಿಗೆ ನಿನ್ನೆ ರಜೆ ಇದ್ದರೂ ಕೂಡ ನೇರವಾಗಿ ಡಿಪೋಗೆ ಬರ್ತಾನೆ. ಡಿಪೋಗೆ ಬಂದು ಅಲ್ಲಿದ್ದಂಥ ಸಿಬ್ಬಂದಿಗಳ ಜೊತೆ ಒಂದಿಷ್ಟು ವಾಗ್ವಾದವನ್ನು ಕೂಡ ನಡೆಸ್ತಾನೆ. ಜೊತೆ ನಿಲ್ಲೋದಕ್ಕೂ ಕೂಡ ಆತನಿಗೆ ಆಗೋದಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಅವಾಚ್ಯವಾಗಿ ನಿಂದಿಸುವಂಥದ್ದು, ಕೆಟ್ಟ ಭಾಷೆಯನ್ನು ಬಳಕೆ ಮಾಡುವಂಥದ್ದು ಅದೆಲ್ಲವನ್ನು ಕೂಡ ಮಾಡ್ತಾರೆ. ಸೊ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಕೂಡ ಒಂದು ರೀತಿಯಲ್ಲಿ ಇರಿಸುಮುರುಸಾಗುತ್ತೆ, ಕಿರಿಕಿರಿ ಆಗುತ್ತೆ. ಸೊ ಆತನಿಗೆ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಆತ ಒಪ್ಪಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಸೊ ಹಾಗಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಬಂದು ಆತನಿಗೆ ಬುದ್ಧಿವಾದವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆಗ ಪೊಲೀಸರ ಮೇಲೇ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಬೈತಾನೆ. ಜೊತೆಗೆ ಪೊಲೀಸರನ್ನೇ ತಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಜೊತೆಗೆ ಅಲ್ಲಿದ್ದಂಥ ಸಿಬ್ಬಂದಿಗಳು ವಿಡಿಯೋವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಮೊಬೈಲನ್ನು ಕಿತ್ಕೊಳ್ಳೋದಕ್ಕೆ ಅಂತ ಕೂಡ ಬರ್ತಾನೆ. ಸೊ ಯಾವಾಗ ಅಲ್ಲಿನ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆ ಆಗಲಿಕ್ಕೆ ಶುರು ಮಾಡ್ತಾರೆ, ಸೊ ಅವಾಗೆ ಒಂದು ರೀತಿಯಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿಗಳ ಮುಂದೆನೇ ಆತ ಒಂದು ರೀತಿಯಲ್ಲಿ ದುರ್ವರ್ತನೆಯನ್ನು ತೋರ್ತಾನೆ. ಪ್ಯಾಂಟು ಶರ್ಟನ್ನು ಬಿಚ್ಚಿ ಒಂದು ರೀತಿಯಲ್ಲಿ ಕೆಟ್ಟ ಭಾಷೆ ಅಥವಾ ಕೆಟ್ಟ ಸನ್ನೆ ಮೂಲಕವಾಗಿ ಅಲ್ಲಿದ್ದಂಥವ್ರಿಗೂ ಕೂಡ ಒಂದು ಸ್ವಲ್ಪ ಮುಜುಗರವನ್ನು ಉಂಟು ಮಾಡ್ತಾನೆ. ಜೊತೆಗೆ ಅಲ್ಲಿ ಒಂದಿಷ್ಟು ಮಹಿಳಾ ಸಿಬ್ಬಂದಿಗಳು ಕೂಡ ಇರ್ತಾರೆ. ಸೊ ಅವರ ಮುಂದೆನೇ ಈ ರೀತಿಯ ವರ್ತನೆಯನ್ನು ತೋರಿಸ್ತಾರೆ. ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಈತ 1.5 ವರ್ಷದ ಹಿಂದೆ ಅಷ್ಟೇ ಈ ಒಂದು ಶಾಂತಿನಗರ ಎಲೆಕ್ಟ್ರಿಕಲ್ ಬಸ್ ಡಿಪೋ ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ವರ್ತನೆ ಕಂಡು ಬಂದ ಬಳಿಕ ಈಗ ಆತನನ್ನು ಕೆಲಸದಿಂದ ತೆಗೆದು ಹಾಕಲಾಗಿದೆ. ಇದು ಖಾಸಗಿ ಗುತ್ತಿಗೆ ಆಧಾರದ ಮೇಲೆ ಈತ ಕೆಲಸವನ್ನು ಮಾಡ್ತಾ ಇದ್ದ. ಸೊ ಹಾಗಾಗಿ ಈಗ ಮತ್ತೆ BMTCಯ ಸೂಚನೆ ಮೇರೆಗೆ ಈಗ ಅವರಿಗೆ ಕೆಲಸವನ್ನು ತೆಗೆದು ಹಾಕಿದ್ದಾರೆ. ಸೊ ಹೀಗಾಗಿ ಈಗ ಆತ ಕೆಲಸವನ್ನು ಕೂಡ ಕಳೆದುಕೊಂಡಿದ್ದಾನೆ. ಕೇವಲ ತನ್ನ ಪಾಡಿಗೆ ತಾನು ಇದ್ದಿದ್ರೆ ಆಗೋದು, ಆದರೆ
ಏನೋ ಮಾಡಕ್ಕೆ ಹೋಗಿ ಮತ್ತೊಂದೋ ಮಾಡ್ಕೊಂಡು ಈಗ ಕೆಲಸವನ್ನ ಕೂಡ ಕಳೆದುಕೊಂಡಿದ್ದಾನೆ. ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.